ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸೆಪ್ಟೆಂಬರ್ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 13ನೇ ತಾರೀಕಿನಂದು ಕುಜಗ್ರಹ ತುಲಾ ರಾಶಿಗೆ, 14ನೇ ತಾರೀಕಿನಂದು ಶುಕ್ರಗ್ರಹ ಸಿಂಹ ರಾಶಿಗೆ, 15ನೇ ತಾರೀಕಿನಂದು ಬುಧಗ್ರಹ, 17ನೇ ತಾರೀಕಿನಂದು ರವಿಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ನಿಮಗೆ ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ನಾನೊಂದು ಮಾತನ್ನು ಹೇಳಿಬಿಡ್ತೀನಿ ಮೊದಲೇ. ನಿಮಗೆ ಈ ಮಾಸ ಅಷ್ಟೊಂದೇನು ಉತ್ತಮವಾಗಿಲ್ಲ. ಇದೇನಪ್ಪ ಇವರು ಮೊದಲೇ ಹಿಂಗೆ ಹೇಳಿಬಿಟ್ರು ಅಂತ ಹೇಳಿ ನೀವೇನು ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಏನೇನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ, ನಿಮಗೆಲ್ಲ ಅರ್ಥ ಆಗುತ್ತೆ. ನೋಡಿ, ಕೇತುಗ್ರಹ ಒಂದು ನಿಮಗೆ ಷಷ್ಠಭಾವದಲ್ಲಿ ಸ್ಥಿತವಾಗಿದೆ. ಈ ಕೇತುಗ್ರಹದಿಂದ ನಿಮಗೆ ಈ ಮಾಸದಲ್ಲಿ ಒಂದು ಸ್ವಲ್ಪ ಒಳ್ಳೆ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಏನಾಗುತ್ತೆ, ನ್ಯಾಯಾಲಯದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಜಯ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಉಂಟು. ಇನ್ನು ಪಶುಸಂಗೋಪನೆ, ಹೈನುಗಾರಿಕೆ, ಈ ರೀತಿಯಾದಂತಹ ಪಶುಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಕೇತುಗ್ರಹದಿಂದ ಪ್ರಾಪ್ತಿಯಾಗುವಂತಹ ಫಲಗಳು. ಇನ್ನು ಉಳಿದಂತಹ ಯಾವ ಗ್ರಹದಿಂದಲೂ ಕೂಡ ಅಷ್ಟೊಂದೇನು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ. ಹಾಗಂತ ಹೇಳಿ ನೀವು ಹೆದರಿಕೊಳ್ಳುವಂತಹ ಅವಶ್ಯಕತೆಯೂ ಇಲ್ಲ. ನಾನು ಒಂದೊಂದೇ ವಿಚಾರದಲ್ಲಿ, ಈ ವಿಚಾರದಲ್ಲಿ ನಿಮ್ಗೆ ಕೆಟ್ಟದಾಗುತ್ತೆ, ಈ ವಿಚಾರದಲ್ಲಿ ಹಾಗೆಲ್ಲ ನಾನು ಹೇಳ್ತಾ ಹೋಗುವುದು ಕೂಡ ಇಲ್ಲ. ನೋಡಿ, ಎಲ್ಲ ವಿಚಾರದಲ್ಲೂ ಕೂಡ ನೀವು ಈ ಮಾಸ ಗ್ರಹಸ್ಥಿತಿ ಅಷ್ಟೊಂದು ಉತ್ತಮವಾಗಿ ಇಲ್ಲದೆ ಇರೋದ್ರಿಂದಾಗಿ ಎಲ್ಲ ವಿಚಾರದಲ್ಲೂ ಕೂಡ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಹೊಸದಾಗಿ ಏನು ಮಾಡುವುದಕ್ಕೆ ಹೋಗುವಂಥದ್ದು ಇಂಥದ್ದೆಲ್ಲ ಏನೂ ಬೇಡ. ಏನನ್ನು ಮಾಡ್ತಿದ್ದೀರೋ ಅದನ್ನೆಲ್ಲ ಹಾಗೆ ಮುಂದುವರ್ಸ್ಕೊಂಡು ಹೋಗಿ, ಆಯಿತಾ? ನೆನ್ಪಿಟ್ಕೊಳ್ಳಿ, ಅಷ್ಟೊಂದೇನು ಗ್ರಹಸ್ಥಿತಿ ಉತ್ತಮವಾಗಿಲ್ಲ. ಹಾಗಾಗಿ ಹೊಸದಾಗಿ ಏನು ಸಾಹಸವನ್ನು ಮಾಡುವುದಕ್ಕೆ ಹೋಗುವುದು ಬೇಡ. ಹಾಗಾದರೆ ಸ್ವಾಮಿ ಸಿಕ್ಕಾಪಟ್ಟೆ ಕಷ್ಟಗಳು ಉಂಟಾಗತ್ತಾ ಅಂತ ಕೇಳಿದರೆ ನಾನು ನಿಮಗೆ ಕೆಲವೊಂದು ಪರಿಹಾರಗಳನ್ನು ಹೇಳ್ಕೊಡ್ತೀನಿ. ಅವುಗಳನ್ನು ನೀವು ಪಾಲಿಸಿ ಈ ಮಾಸದಲ್ಲಿ ಸಾಕಾಗತ್ತೆ, ಆಯಿತಾ? ಏನು ಇಷ್ಟಿಷ್ಟು ಉದ್ದ ನಾನು ಒಂದೊಂದೇ ವಿಚಾರದಲ್ಲಿ ಇದರಲ್ಲಿ ಕೆಟ್ಟದಾಗುತ್ತಪ್ಪ, ಇದರಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಹೋಗುವುದಿಲ್ಲ. ಮುಖ್ಯವಾಗಿ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೋಡಿ, ಮುಖ್ಯವಾಗಿ ನೀವು ಆದಷ್ಟು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಈ ಮಾಸದಲ್ಲಿ ಪ್ರತಿದಿನ ಕೂಡ, ಅಥವಾ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಿರುವಂತಹ ಸ್ತೋತ್ರಗಳನ್ನು ಓದುವಂಥದ್ದು, ಇಂಥದ್ದನ್ನೆಲ್ಲ ತಪ್ಪದೆ ನೀವು ಈ ಮಾಸದಲ್ಲಿ ಮಾಡಿಕೊಳ್ಬೇಕು. ಇನ್ನೊಂದು ವಿಚಾರನ ನಾನು ಹೇಳಿರ್ತೀನಿ, ನೀವು ಆ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಏನು, ದೇವಬ್ರಾಹ್ಮಣ ವಂದನಾತ್ ಗುರುವಚ ಸಂಪಾದನಾತ್ ಪ್ರತ್ಯಹಂ ಸಾಧೂನಾಂ ಅಭಿಭಾಷಣಾತ್ ಶ್ರುತಿರವ ಶ್ರೇಯ ಕಥಾಕರ್ಣನಾತ್ ಹೋಮಾದಧ್ವರ ದರ್ಶನಾತ್ ಶುಚಿಮನೋಭಾವಾತ್ ಜಪಾದ್ದಾನತೋ ನೋ ಕುರುವಂತಿ ಕದಾಚಿದೇವ ಪುರುಷ ಸೇವಂ ಗ್ರಹಾ ಪೀಡನಂ ಅಂತ ಹೇಳಿರುವಂಥದ್ದು. ಇದನ್ನು ನಾನು ಈ ಹಿಂದೆನೂ ಅನೇಕ ಸಲ ಹೇಳಿರ್ತೀನಿ, ನೀವು ಕೇಳಿರ್ತೀರಿ. ಅದು ಕೂಡ ಏನು ಹೇಳುವಂಥದ್ದು ನನ್ನ ಕರ್ತವ್ಯ ಇಲ್ಲ, ಅದಕ್ಕೋಸ್ಕರ ಹೇಳ್ತೀನಿ. ಏನು, ದೇವಬ್ರಾಹ್ಮಣ ವಂದನ, ಅದೇ ನಾನು ಹೇಳಿದ್ನಲ್ಲ, ಸಮಾಜದಲ್ಲಿ ಉತ್ತಮವಾಗಿ ಜೀವನವನ್ನು ನಡೆಸ್ತಿರುವಂತಹ ವ್ಯಕ್ತಿಗಳಿಗೆ ಗೌರವವನ್ನು ಕೊಡಬೇಕು. ಜೊತೆಗೆ ಏನು, ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವರಿಗೆ ನಮಸ್ಕಾರ ಮಾಡಿಕೊಳ್ಳುವಂಥದ್ದು, ಇಂಥದ್ದನ್ನೆಲ್ಲ ನೀವು ಈ ಮಾಸದಲ್ಲಿ ಮುಖ್ಯವಾಗಿ ಮಾಡಬೇಕು. ಅದ್ರ ಜೊತೆಗೆ ಏನು, ಗುರುವಚ ಸಂಪಾದನಾತ್ ಪ್ರತ್ಯಹಂ, ಸಮಾಜದಲ್ಲಿ ಗುರುವಿನ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳೆಲ್ಲ ಏನನ್ನು ಹೇಳ್ತಾರೋ ಅದನ್ನೆಲ್ಲ ಚಾಚು ತಪ್ಪದೆ ಪಾಲಿಸಬೇಕು. ಅವರಿಗೆಲ್ಲ ಗೌರವವನ್ನು ನೀವು ನೀಡಬೇಕು. ಅದ್ರ ಜೊತೆಗೆ ಸಾಧೂನಾಂ ಅಭಿಭಾಷಣ, ಅದೇ ಹೇಳಿದ್ನಲ್ಲ, ಸಜ್ಜನರಿಗೆಲ್ಲ ಗೌರವವನ್ನು ನೀವು ನೀಡಬೇಕು, ಸತ್ಸಂಗವನ್ನು ಮಾಡಬೇಕು. ಅದಾದಮೇಲೆ ಏನು, ಪುರಾಣಗಳ ಕಥೆಗಳು, ಸ್ತೋತ್ರಗಳು ಇತ್ಯಾದಿಗಳನ್ನೆಲ್ಲ ನೀವು ಆದಷ್ಟು ಏನು ಪಠಣೆಯನ್ನು ಮಾಡಬೇಕು. ಅದಾದಮೇಲೆ ಹೋಮಾದಧ್ವರ ದರ್ಶನಾತ್, ನಿಮ್ಮ ಕೈಯಲ್ಲಿ ಅಷ್ಟೊಂದು ಸಾಮರ್ಥ್ಯ ಇದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಒಂದಷ್ಟು ಧಾರ್ಮಿಕ ಕಾರ್ಯಗಳನ್ನೆಲ್ಲ ನೀವು ಮಾಡಬೇಕು. ಇಲ್ಲದೆ ಅದು ಕೂಡ ಅದಕ್ಕೆಲ್ಲ ನಿಮ್ಮ ಕೈಯಿಂದ ಏನು ಸಹಾಯ ಉಂಟಾಗುತ್ತೋ ಅಂಥದ್ದನ್ನು ಮಾಡಬೇಕು. ಶುಚಿ ಮನೋಭಾವ, ಮುಖ್ಯವಾಗಿ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಬೇಕು.
4 ಜನಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಯಾವುದೇ ಕೆಲಸ ಮಾಡಿದರೂ ಕೂಡ ನೀವು ಮಾಡಬೇಕು, ಆಯಿತಾ. ಅದಾದಮೇಲೆ ಆದಷ್ಟು ಭಗವಂತನ ಸ್ತೋತ್ರ ಇತ್ಯಾದಿಗಳನ್ನು ಪಠಿಸುವಂಥದ್ದು, ದಾನ ಅಂಥೇಳಿ ಅದು ಯಾರಿಗೆ ಯಾವ ವಸ್ತುವಿನ ಅವಶ್ಯಕತೆ ಇರುತ್ತೋ ಅಂತಹ ದಾನವನ್ನು ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಮಾಡಿದರೆ ಏನು ಹೇಳಿರುವಂಥದ್ದು ಶಾಸ್ತ್ರದಲ್ಲಿ, ನೋ ಕುರುವಂತಿ ಕದಾಚಿತ್ ಏವ ಪುರುಷ ಸೇವಂ ಗ್ರಹ ಪೀಡನಂ. ಈ ರೀತಿಯಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿಗೆ ಗ್ರಹಸ್ಥಿತಿ ಅಂತ ಹೇಳುವಂಥದ್ದು ಅಷ್ಟೊಂದು ಉತ್ತಮವಾಗಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ ಅಂಥೇಳಿ ಹೇಳಿರುವಂಥದ್ದು ನೋಡಿದ್ದೀವಿ. ಈ ಮಾಸದಲ್ಲಿ ನಿಮ್ಗೆ ಅಷ್ಟೊಂದೇನು ಉತ್ತಮವಾಗಿಲ್ಲ, ಅದು ಹೆದರಿಕೊಳ್ಳುವಂಥದ್ದು ಬೇಡ. ಈ ರೀತಿಯಾಗಿ ನೀವು ಉತ್ತಮವಾಗಿ ನೀವು ನಡೆದುಕೊಂಡ್ರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಒಂದನೇದು ಮುಖ್ಯವಾಗಿ ಆದಷ್ಟು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಿರುವಂಥ ಸೇವೆ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಳ್ಳಿ. ಎರಡನೇದು ನಾನು ಹೇಳಿದ್ದೀನಲ್ಲ, ಈ ರೀತಿಯಾಗಿ ನೀವು ನಡೆದುಕೊಂಡ್ರೆ ಇನ್ನು ಉಳಿದಂಥ ಯಾವ ವಿಚಾರದಲ್ಲೂ ಕೂಡ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಉಂಟಾಗುವುದಿಲ್ಲ.